ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ನೌಕಾಪಡೆಯ ಶಕ್ತಿಗೆ ಮತ್ತೊಂದು ದೊಡ್ಡ ಸೇರ್ಪಡೆ ಆಗುತ್ತಿದೆ. ಭಾರತೀಯ ನೌಕಾಪಡೆ ತನ್ನ ಹೊಸ ಸ್ವದೇಶಿ ಯುದ್ಧನೌಕೆಯಾದ INS ಅಂಜ್ದೀಪ್ ಅನ್ನು ಫೆಬ್ರವರಿ 27, 2026ರಂದು ಚೆನ್ನೈ ಬಂದರಿನಲ್ಲಿ ಅಧಿಕೃತವಾಗಿ ಸೇವೆಗೆ ಸೇರ್ಪಡೆ ಮಾಡಲಿದೆ. ಈ ಯುದ್ಧನೌಕೆಯು ಆಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಪ್ರಾಜೆಕ್ಟ್ SWC ಯೋಜನೆಯಡಿ ನಿರ್ಮಾಣವಾಗಿರುವ ಮೂರನೇ ಯುದ್ಧನೌಕೆ ಆಗಿದೆ. ಈ ಯೋಜನೆಯಡಿ ಒಟ್ಟು 8 ಯುದ್ಧನೌಕೆಗಳನ್ನು ನಿರ್ಮಿಸುವ ಗುರಿಯನ್ನು ಹೊಂದಲಾಗಿದೆ. ಈ ಮಹತ್ವದ ಕಮಿಷನಿಂಗ್ ಸಮಾರಂಭವನ್ನು ಭಾರತೀಯ ನೌಕಾಪಡೆಯ ಮುಖ್ಯಸ್ಥರಾದ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರ ನೇತೃತ್ವದಲ್ಲಿ ನಡೆಸಲಾಗುತ್ತದೆ. ಈ ಯುದ್ಧನೌಕೆಯು ಸಂಪೂರ್ಣವಾಗಿ ಸ್ವದೇಶಿ ವಿನ್ಯಾಸ ಮತ್ತು ಸ್ವದೇಶಿ ತಂತ್ರಜ್ಞಾನದಲ್ಲಿ ನಿರ್ಮಾಣಗೊಂಡಿದೆ ಮತ್ತು ಇದು ಆತ್ಮನಿರ್ಭರ ಭಾರತದ ಯೋಜನೆಯ ದೊಡ್ಡ ಸಾಧನೆಯ ಉದಾಹರಣೆಯಾಗಿದೆ. INS ಅಂಜ್ದೀಪ್ ಅನ್ನು ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ GRSE ಕೋಲ್ಕತ್ತಾದಲ್ಲಿ ನಿರ್ಮಿಸಲಾಗಿದೆ. ಈ ಯುದ್ಧನೌಕೆಯ ಪ್ರಮುಖ ಗುರಿ ಏನು ಗೊತ್ತಾ ಸ್ನೇಹಿತರೆ? ಇದನ್ನು ನೇರವಾಗಿ ಡಾಲ್ಫಿನ್ ಹಂಟರ್ ಅಂದರೆ ಶತ್ರು ಜಲಾಂತರ್ಗಾಮಿ ನೌಕೆಗಳ ಬೇಟೆಗಾರ ಎಂದು ಕರೆಯಲಾಗುತ್ತದೆ. ಇದು ವಿಶೇಷವಾಗಿ ಕರಾವಳಿ ಪ್ರದೇಶಗಳು ಮತ್ತು ಶಾಲೋ ವಾಟರ್ಸ್ ಅಂದರೆ ಕಡಿಮೆ ಆಳದ ಸಮುದ್ರ ಪ್ರದೇಶಗಳಲ್ಲಿ ಶತ್ರು ಸಬ್ಮರೀನ್ಗಳನ್ನು ಪತ್ತೆ ಹಚ್ಚುವುದು, ಟ್ರ್ಯಾಕ್ ಮಾಡುವುದು ಮತ್ತು ನಾಶಪಡಿಸುವುದು ಇದಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ. INS ಅಂಜ್ದೀಪ್ನಲ್ಲಿ ಅಳವಡಿಸಿರುವ ಪ್ರಮುಖ ತಂತ್ರಜ್ಞಾನಗಳು ಹೀಗಿವೆ. ಹಲ್ ಮೌಂಟೆಡ್ ಸೋನಾರ್ ಅಬೈ, ಇದು ಶತ್ರುಗಳ ಸಬ್ಮರೀನ್ಗಳನ್ನು ಪತ್ತೆ ಹಚ್ಚುವ ಅತ್ಯಾಧುನಿಕ ಸ್ವದೇಶಿ ಸೋನಾರ್ ವ್ಯವಸ್ಥೆಯಾಗಿದೆ. ಹಾಗೂ ಲೈಟ್ ವೆಯ್ಟ್ ಟಾರ್ಪೆಡೋಸ್, ಶತ್ರು ಸಬ್ಮರೀನ್ಗಳನ್ನು ನಾಶಪಡಿಸಲು ಇದನ್ನು ಬಳಸಲಾಗುತ್ತದೆ. ಹಾಗೂ ASW ರಾಕೆಟ್ಸ್ ಅಂದರೆ ಆಂಟಿ ಸಬ್ಮರೀನ್ ವಾರ್ಫೇರ್ ರಾಕೆಟ್ಸ್, ವೇಗವಾಗಿ ಶತ್ರು ಸಬ್ಮರೀನ್ಗಳ ಮೇಲೆ ದಾಳಿ ನಡೆಸಲು. ಇಷ್ಟೇ ಅಲ್ಲ ಸ್ನೇಹಿತರೆ, ಈ ಯುದ್ಧನೌಕೆ ಕೇವಲ ASWಗಾಗಿ ಮಾತ್ರ ಅಲ್ಲ, ಇದನ್ನು ಇನ್ನೂ ಹಲವು ಕಾರ್ಯಾಚರಣೆಗಳಿಗಾಗಿ ಬಳಸಬಹುದಾಗಿದೆ. ಕೋಸ್ಟಲ್ ಸರ್ವಿಲೆನ್ಸ್ ಅಂದರೆ ಕರಾವಳಿಯ ಮೇಲಿನ ನಿಗಾವಹಣೆ, ಲೋ ಇಂಟೆನ್ಸಿಟಿ ಮ್ಯಾರಿಟೈಮ್ ಆಪರೇಷನ್ಸ್ ಹಾಗೂ ಸರ್ಚ್ ಅಂಡ್ ರೆಸ್ಕ್ಯೂ ಆಪರೇಷನ್ಸ್ ಮತ್ತು ಸಮುದ್ರ ಭದ್ರತಾ ಕಾರ್ಯಾಚರಣೆಗಳು. ಅಂದರೆ ಇದು ಮಲ್ಟಿ ರೋಲ್ ವಾರ್ಶಿಪ್ ಆಗಿದೆ. ಈ ನೌಕೆಯ ತಾಂತ್ರಿಕ ವೈಶಿಷ್ಟ್ಯಗಳು ಹೀಗಿವೆ ಸ್ನೇಹಿತರೆ. ಇದರ ಉದ್ದ 77 ಮೀಟರ್, ಪ್ರೊಪಲ್ಷನ್ ಸಿಸ್ಟಮ್ ಹೈ ಸ್ಪೀಡ್ ವಾಟರ್ ಜೆಟ್ ಪ್ರೊಪಲ್ಷನ್ಗಳನ್ನು ಅಳವಡಿಸಲಾಗಿದೆ. ಹಾಗೂ ಇದರ ಗರಿಷ್ಠ ವೇಗ ಗಂಟೆಗೆ 25 ನಾಟ್ಸ್ ಅಂದರೆ ತುರ್ತು ಪರಿಸ್ಥಿತಿಯಲ್ಲಿ ವೇಗವಾಗಿ ಪ್ರತಿಕ್ರಿಯೆ ನೀಡುವ ಶಕ್ತಿ ಈ ಯುದ್ಧನೌಕೆಗೆ ಇದೆ. ಸ್ನೇಹಿತರೆ, ಇದಕ್ಕೆ ಅಂಜ್ದೀಪ್ ಎಂಬ ಹೆಸರು ಕೂಡ ಬಹಳ ಮಹತ್ವದ್ದಾಗಿದೆ. ಈ ನೌಕೆಗೆ ಹೆಸರನ್ನು ಇಟ್ಟಿರುವುದು ಕಾರವಾರ ಕರಾವಳಿಯ ಸಮೀಪದಲ್ಲಿರುವ ಐತಿಹಾಸಿಕ ಅಂಜ್ದೀಪ್ ದ್ವೀಪದ ಹೆಸರಿನಲ್ಲಿ. INS ಅಂಜ್ದೀಪ್ ಸೇವೆಗೆ ಸೇರ್ಪಡೆಯಿಂದ ತಮಿಳುನಾಡು ಕರಾವಳಿ ಪ್ರದೇಶ ಹಾಗೂ ಪುದುಚೇರಿ ಕರಾವಳಿ ಪ್ರದೇಶ ಮತ್ತು ಭಾರತದ ದಕ್ಷಿಣ ಕರಾವಳಿ ಸಮುದ್ರದ ಪ್ರದೇಶಗಳ ಭದ್ರತೆ ಮತ್ತಷ್ಟು ಬಲವಾಗಲಿದೆ. ಇದು ಭಾರತೀಯ ನೌಕಾಪಡೆಯನ್ನು ಬಿಲ್ಡರ್ಸ್ ನೇವಿ ಅಂದರೆ ಸ್ವತಃ ವಿನ್ಯಾಸ ಮಾಡಿ ಸ್ವತಃ ನಿರ್ಮಿಸುವ ಶಕ್ತಿಶಾಲಿ ನೌಕಾಪಡೆ ಎಂಬ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತಿರುವ ಮತ್ತೊಂದು ದೊಡ್ಡ ಹೆಜ್ಜೆಯಾಗಿದೆ. ಸರಳವಾಗಿ ಹೇಳಬೇಕು ಅಂದರೆ INS ಅಂಜ್ದೀಪ್ ಸ್ವದೇಶಿ ತಂತ್ರಜ್ಞಾನ, ಸಬ್ಮರೀನ್ ಬೇಟೆಗಾರ, ಕರಾವಳಿ ರಕ್ಷಣೆಯ ಶಕ್ತಿ ಕೇಂದ್ರ ಹಾಗೂ ಆತ್ಮನಿರ್ಭರ ಭಾರತದ ನೈಜ ಉದಾಹರಣೆಯಾಗಿದೆ. ಭಾರತೀಯ ನೌಕಾಪಡೆ ದಿನೇ ದಿನೇ ಇನ್ನಷ್ಟು ಬಲಿಷ್ಠವಾಗುತ್ತಿದೆ. ಸ್ವದೇಶಿ ತಂತ್ರಜ್ಞಾನದಲ್ಲಿ ನಿರ್ಮಾಣವಾಗುತ್ತಿರುವ ಯುದ್ಧನೌಕೆಗಳು ಭಾರತವನ್ನು ನಿಜವಾದ ಮ್ಯಾರಿಟೈಮ್ ಪವರ್ ಆಗಿ ರೂಪಿಸುತ್ತಿವೆ. ರಾಷ್ಟ್ರದ ಭದ್ರತೆಗೆ ಬಲ, ಸಮುದ್ರದ ರಕ್ಷಣೆಗೆ ಶಕ್ತಿ, ಇದು ಹೊಸ ಭಾರತದ ಹೊಸ ನೌಕಾಪಡೆ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.